ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಆಮೋದ ಪರೀಕ್ಷಾರ್ಥಿಗಳಿಗೆ ಹಾಗೂ ಶ್ರೋತೃಗಳಿಗೆ ಸ್ವಾಗತ ಸುಸ್ವಾಗತ. ಭಾಗವತ ಆಮೋದದ ಮುಂದಿನ ಎಪಿಸೋಡ್ ಈಗ ಪ್ರಸ್ತುತಗೊಳ್ಳುತ್ತಾ ಇದೆ. ಹಿಂದಿನ ಎಪಿಸೋಡ್ನಲ್ಲಿ ಪ್ರಶ್ನೆ ಪತ್ರಿಕೆಯ ಸ್ವರೂಪದ ಬಗ್ಗೆ ಚಿಂತನೆ ಮಾಡಿದ್ವಿ. 8 ಪ್ರಶ್ನೆಗಳು, 60 ಅಂಕಗಳು, 90 ನಿಮಿಷಗಳು, ಅಂದರೆ 1.5 ಗಂಟೆ ಬರಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಅದರಲ್ಲಿ ನ್ಯೂ ಟೈಪ್ ಕ್ವಶನ್ಸು, ವಿವರಣೆ ಇರತಕ್ಕಂಥದ್ದು, 1 ವಾಕ್ಯದ್ದು, 5-6 ವಾಕ್ಯದ್ದು, ವಿಶೇಷಾಂಶ, ಸಾರಾಂಶ, ಹೀಗೆಲ್ಲ. ಅದರಲ್ಲಿ ಮತ್ತೊಂದು ಪ್ರಶ್ನೆ ನಾವು ಗಮನಿಸಿದ್ವಿ. 4ನೆಯ ಪ್ರಶ್ನೆಯಾಗಿ ಬಿಟ್ಟ ಸ್ಥಳ ತುಂಬಿರಿ ಎಂಬತಕ್ಕಂಥದ್ದು. ಈ ಬಿಟ್ಟ ತುಂಬಿರ್ತಕ್ಕಂಥದ್ದಕ್ಕೆ 2ನೇ ಸ್ಕಂದದ ಅಂದರೆ ಭಾಗವತ ಆಮೋದದ ಪರೀಕ್ಷಾರ್ಥಿಗಳಿಗೆ ಒಟ್ಟು 7 ಶ್ಲೋಕಗಳನ್ನು ಕಂಠಪಾಠ ಮಾಡಲಿಕ್ಕೆ ನಿಗದಿಪಡಿಸಲಾಗಿದೆ. ಇದನ್ನು ಈಗಾಗಲೇ ನಿನ್ನೆ ಗಮನಿಸಿದ್ದೇವೆ. ಆ 7 ಶ್ಲೋಕ ಯಾವುದು ಅಂತ ಒಂದು ಪ್ರಶ್ನೆ ಸಹಜವಾಗಿದೆ. ಅದನ್ನು ಅನ್ನುವ ಕ್ರಮ ಹೇಗೆ, ಅದು ಮುಂದಿನ ವಿಚಾರ. ಅದೆಲ್ಲವನ್ನು ಈಗ ಚಿಂತನೆ ಮಾಡೋಣ. ಭಾಗವತ ಉಪದೇಶ ನೀಡುವಾಗ ಶುಕಮುನಿಗಳು ಪ್ರಾರಂಭದಲ್ಲಿ ಮಂಗಳಾಚರಣೆ ಮಾಡ್ತಾರೆ. ಅದನ್ನೇ ಮಂಗಲ ಪದ್ಯ ಅಂತ ಕರೀತಕ್ಕಂಥದ್ದು. ಪರೀಕ್ಷಿತನಿಗೆ ಉಪದೇಶ ಕೊಡುವಾಗ ಪ್ರಾರಂಭ ಮಾಡತಕ್ಕಂತಹ ಮಂಗಳಾಚರಣೆ ಅದು 128ನೇ ಪ್ರಶ್ನೆಯಲ್ಲಿ ಭಾಗವತ ಉಪದೇಶ ಪ್ರಾರಂಭದಲ್ಲಿ ಶುಕಮುನಿಗಳು ನಡೆಸಿದ ಮಂಗಲಾಚರಣೆಯಲ್ಲಿ ಎಷ್ಟು ಶ್ಲೋಕಗಳಿವೆ? 13 ಶ್ಲೋಕಗಳಿವೆ ಅಂತ ಅದಕ್ಕೆ ಉತ್ತರ. ಆ 13 ಶ್ಲೋಕಗಳಲ್ಲಿ ಕೇವಲ 3 ಶ್ಲೋಕಗಳನ್ನು ಮಾತ್ರ ಆಯ್ದುಕೊಂಡು 13 ಶ್ಲೋಕದ ಪೈಕಿ ಇಲ್ಲಿ ಕಂಠಪಾಠಕ್ಕಾಗಿ ನಿಗದಿಪಡಿಸಲಾಗಿದೆ. ಹಾಗೆಯೇ 2ನೇ ಸ್ಕಂದದ ಕೊನೆಗೆ ಬರತಕ್ಕಂತಹ ಚತುಶ್ಲೋಕಿ ಭಾಗವತ ಉಪದೇಶ ಅಂತ ಏನುಂಟು, ಆ 4 ಶ್ಲೋಕಗಳು, ಇವು 3 ಅವು 4, ಒಟ್ಟು 7 ಶ್ಲೋಕಗಳನ್ನು ಈ ದ್ವಿತೀಯ ಸ್ಕಂಧ ಅಥವಾ ಭಾಗವತ ಆಮೋದ ಪರೀಕ್ಷಾರ್ಥಿಗಳಿಗೆ ಕಂಠಪಾಠಕ್ಕಾಗಿ ಬರೀಲಿಕ್ಕೆ ನಿಗದಿಪಡಿಸಿರ್ತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ. ಈ ಶುಕಮುನಿಗಳು ರಚನೆ ಮಾಡಿರ್ತಕ್ಕಂತಹ, ಮಂಗಳಾಚರಣೆ ಮಾಡಿರ್ತಕ್ಕಂತಹ, ಪ್ರಾರಂಭ ಹೇಳಿರ್ತಕ್ಕಂತಹ ಸ್ತೋತ್ರ ರೂಪದ ಮೊದಲನೇ ಪದ್ಯ ಯಾವುದು? ಅದು 130ನೇ ಪ್ರಶ್ನೆಯಲ್ಲಿ ಬರ್ತದೆ. ಶುಕಮುನಿಗಳು ನಡೆಸಿದ ಮೊದಲ ಮಂಗಳಾಚರಣೆ ಶ್ಲೋಕವನ್ನು ಬರೆಯಿರಿ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯ ವರ್ತಮನೆ. ಆಗಲೇ ಹೇಳಿದಂಗೆ ಯಾವುದೇ ಸಂತ ಶ್ಲೋಕವನ್ನು ಅನ್ನುವಾಗ ಸ್ವಲ್ಪ ರಾಗಬದ್ಧವಾಗಿ ಅಂದರೆ ಅದು ಕೇಳಲಿಕ್ಕೂ ಇಂಪಾಗಿರ್ತದೆ, ಬಾಯ್ಪಾಠ ಆಗಲಿಕ್ಕೂ ಸ್ವಲ್ಪ ಸುಲಭ ಆಗತಕ್ಕಂಥದ್ದು. ಇನ್ನೊಮ್ಮೆ ಇದನ್ನೊಂದು ಸಲ ನೋಡಿಬಿಡೋಣ ಈ ಧಾಟಿಲ್ ಅಂತಕ್ಕಂಥದ್ದನ್ನು. ನಮಃ ಪರಸ್ಮೈ ಪುರುಷಾಯ ಭೂಯಸೆ, ಸ್ಪಷ್ಟವಾಗಿ ನಿಧಾನವಾಗಿ ಅಂತಕ್ಕಂಥದ್ದು. ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯ ವರ್ತಮನೆ. ಇನ್ನು 132ನೇ ಪ್ರಶ್ನೆಯಲ್ಲಿ ಶುಕಮುನಿಗಳು ನಡೆಸಿರ್ತಕ್ಕಂತಹ 4ನೆಯ ಮಂಗಳಾಚರಣೆ ಶ್ಲೋಕವನ್ನು ಬರೆಯಿರಿ ಅಂತಲ್ಲಿ ಪ್ರಶ್ನೆ ಕೇಳಲಾಗಿದೆ. ಅದ್ಯಾವುದು ಶ್ಲೋಕ? 132ನೇ ಪ್ರಶ್ನೆ ಉತ್ತರವಾಗಿ ಬಂದಿರತಕ್ಕಂಥದ್ದು. ಯತ್ಕೀರ್ತನಂ ಯಚ್ಶ್ರವಣಂ ಯದೀಕ್ಷಣಂ ಯದ್ವಂದನಂ ಯತ್ಸ್ಮರಣಂ ಯದರ್ಹಣಂ ಲೋಕಸ್ಯ ಸದ್ಯೋ ವಿಧುನೋತಿ ಕಲ್ಮಷಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಹೀಗೆ ಸ್ಪಷ್ಟವಾಗಿ ಅನ್ನುವ ಕ್ರಮವನ್ನು ಅಳವಡಿಸಿಕೊಳ್ಬೇಕು. ಈ ಶ್ಲೋಕವನ್ನು ಅನ್ನುವಾಗ ಅದರ ವಿವರಣೆ ಪುಸ್ತಕದಲ್ಲಿ ಬಂದಿದೆ. ಅದನ್ನು ಇಲ್ಲಿ ಪ್ರತ್ಯೇಕ ವಿವರಣೆ ಮಾಡೋದಿಲ್ಲ. ಪಾಠ ಹೇಳುವಾಗ ಪ್ರಶ್ನೆ ಬಂದಾಗ ವಿವರಣೆ ಮಾಡೋಣ. ಕಂಠಪಾಠ ಮಾಡೋಕ್ಕಿಂತ ಮುಂಚೆ ಆ ವಿವರಣೆಯನ್ನು ಕೂಡ ಒಂದು ಸಲ ನೋಡಿಬಿಟ್ರೆ, ಶ್ಲೋಕದ ಸಾರಾಂಶ ಏನು ಅಂತ ತಿಳ್ಕೊಂಡ್ಬಿಟ್ರೆ ಕಂಠಪಾಠಕ್ಕೆ ಸ್ವಲ್ಪ ಹೆಚ್ಚು ಬಲ ಬರ್ತದೆ. ನೆನಪಿಡಲಿಕ್ಕೆ, ಅದನ್ನು ಪುನಃ ನೆನಪಿಸಿಕೊಂಡು ಮುಂದುವರಿಲಿಕ್ಕೆ ಅವಕಾಶ ಸಿಗ್ತದೆ. ಹಾಗಾಗಿ ಕಂಠಪಾಠ ಮಾಡತಕ್ಕಂಥ ನಿತ್ಯ ಶ್ಲೋಕವನ್ನು
ಅನ್ನುವುದರ ಜೊತೆಗೆ ಅನ್ನೋದಕ್ಕಿಂತ ಮುಂಚೆ ಒಮ್ಮೆ ಆ ಶ್ಲೋಕದ ಸಾರಾಂಶ ಅಂತ ಒಂದು ಸಲ ಪ್ರಾರಂಭದಲ್ಲಿ ತಿಳ್ಕೊಂಡ್ಬಿಟ್ರೆ ಸಾಕು. ಈಗ 3ನೇ ಶ್ಲೋಕ ಶುಕ ಮಹರ್ಷಿಗಳು ಮಾಡಿರ್ತಕ್ಕಂಥ ಮಂಗಳಾಚರಣೆ ಇದು ಅಂದರೆ ಪರೀಕ್ಷೆಗೆ ಇರತಕ್ಕಂಥದ್ದು. ಇದು ವಾಸ್ತವಿಕವಾಗಿ ಮಂಗಳಾಚರಣೆಯ ಪಟ್ಟಿಯಲ್ಲಿ 13 ಶ್ಲೋಕಗಳಲ್ಲಿ 9ನೇ ಶ್ಲೋಕ ಇದೆ. ಅದು 134ನೇ ಪ್ರಶ್ನೆಯಲ್ಲಿ ಬರ್ತದೆ. 9ನೆಯ ಮಂಗಳಾಚರಣೆ ಶ್ಲೋಕವನ್ನು ಬರೆಯಿರಿ. ಶ್ರಿಯಃಪತಿರ್ಯಜ್ಞಪತಿ ಪ್ರಜಾಪತಿ ಧಿಯಾಂ ಲೋಕಪತಿರ್ಧರಾಪತಿ. ಇನ್ನೊಮ್ಮೆ ಹೇಳ್ತೇನೆ. ಶ್ರಿಯಃಪತಿರ್ಯಜ್ಞಪತಿ ಪ್ರಜಾಪತಿ ಧಿಯಾಂ ಪತಿರ್ಲೋಕಪತಿರ್ಧರಾಪತಿ ಪತಿರ್ಗತಿಶ್ಚಾಂಧಕವೃಷ್ಣಿ ಸಾತ್ವತಾಂ ಪ್ರಸೀದತಾಂ ಮೇ ಭಗವಾನ್ ಸತಾಂ ಪತಿ. ಹೀಗೆ ಹಿಂದಿನ ಶ್ಲೋಕದ ಧಾಟಿನೇ, ಬಹಳ ವ್ಯತ್ಯಾಸ ಏನೂ ಇಲ್ಲ. ಸ್ವಲ್ಪ ಸ್ಪಷ್ಟವಾಗಿ ಅದನ್ನು ಓದಿ, ಆಗಲೇ ಅಂತ ಸ್ವಲ್ಪ ಅರ್ಥಜ್ಞಾನ ಪರಸ್ಪರ ಓದಿದಾಗ ಹೆಚ್ಚು ನೆನಪು ಉಳಿಲಿಕ್ಕೆ ಅವಕಾಶ ಆಗತಕ್ಕಂಥದ್ದು. ಇನ್ನು 3 ಶ್ಲೋಕಗಳನ್ನು ನಾವೀಗ ನೋಡಿದ್ದಾಗಿದೆ. ಇದರ ಜೊತೆಗೆ ಇದರಲ್ಲಿ ಬರ್ತಕ್ಕಂತಹ 4 ಚತುಶ್ಲೋಕಿ ಭಾಗವತ ಅಂತ ಏನು ನಾವು ಕರೆದಿದ್ದೇವೆ, ಅದರಲ್ಲಿ ಬರ್ತಕ್ಕಂತಹ 3ನೇ ಶ್ಲೋಕವನ್ನು ನಾವೀಗ ಚಿಂತನೆ ಮಾಡಿದ್ದಾಗಿದೆ. ಇನ್ನು ಇದು 3 ಶ್ಲೋಕ ಇದರದ್ದಾಯಿತು, ಪ್ರಾರಂಭದ ಮಂಗಳಾಚರಣೆಯ ಪದ್ಯ. ಈ ಮಂಗಳಾಚರಣೆಯ 3 ಪದ್ಯಗಳ ಜೊತೆಗೆ ಚತುಶ್ಲೋಕಿ ಭಾಗವತದ 4 ಶ್ಲೋಕಗಳನ್ನು ಕೂಡ ನಾವು ಕಂಠಪಾಠಕ್ಕಾಗಿ ಇಟ್ಟುಕೊಳ್ಳಬೇಕಾಗಿದೆ. ಆ ಚತುಶ್ಲೋಕಿ ಭಾಗವತದ ಮೊದಲನೇ ಶ್ಲೋಕ ಯಾವುದು? ಅದು ಭಾಗವತ ಆಮೋದ ಸಿಲೆಬಸ್ ಅಥವಾ ಪುಸ್ತಕದ 240ನೆಯ ಪ್ರಶ್ನೆಯಾಗಿದೆ. ಚತುಶ್ಲೋಕಿ ಭಾಗವತದ ಮೊದಲ ಶ್ಲೋಕ ಯಾವುದು? ಅಹಮೇವಾ ಸಮಗ್ರೇ ಚ ನಾನ್ಯದ್ಯತ್ ಸದಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋವಶಿಷ್ಯೇತ ಸೋಸ್ಮ್ಯಹಂ. ಈ 4 ಶ್ಲೋಕಗಳು ಕೂಡ ಅನುಷ್ಟುಪ್ ಛಂದಸ್ಸಿನಲ್ಲಿದೆ. ಸಣ್ಣ ಛಂದಸ್ಸಿನ ಶ್ಲೋಕ, ಅಂದರೆ ಒಂದು ಪಾದದಲ್ಲಿ 8 ಅಕ್ಷರ ಮಾತ್ರ ಇರ್ತಕ್ಕದ್ದು. ಹೀಗೆ 8 4 32 ಬಹಳ ಸುಂದರವಾದ ಸ್ವಲ್ಪವೇ ವಿಷಯ ಇರತಕ್ಕಂತಹ ಅಥವಾ ಅಕ್ಷರ ಇರತಕ್ಕಂಥ ಶ್ಲೋಕವಾಗಿದೆ. ಬಾಯ್ಪ್ ಮಾಡಲಿಕ್ಕೂ ಈಸಿ. ಪೂಜ್ಯಾಯ ರಾಘವೇಂದ್ರಾಯ ಈ ಧಾಟಿಯ ಶ್ಲೋಕವನ್ನು ನಾವು ಇಟ್ಕೊಳ್ಬಹುದು. ಈ ಚತುಶ್ಲೋಕಿ ಭಾಗವತದ 2ನೇ ಶ್ಲೋಕ ಯಾವುದು? 242ನೇ ಪ್ರಶ್ನೆಯಾಗಿದೆ. ಋತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ. ಇದು 2ನೇಯ ಶ್ಲೋಕ. ಧಾಟಿಯೆಲ್ಲ ಒಂದೇ, ಎಲ್ಲ 4 ಶ್ಲೋಕಗಳು ಕೂಡ ಆಗಲೇ ಹೇಳ್ತಾನೆ ಅನುಷ್ಟುಪ್ ಛಂದಸ್ಸಿನಲ್ಲಿ ಇರತಕ್ಕಂಥದ್ದು. ಚತುಶ್ಲೋಕಿ ಭಾಗವತದ 3ನೇ ಶ್ಲೋಕ ಯಾವುದು? ಇದು 245ರಲ್ಲಿ ಬರ್ತದೆ. 1ನೇ ಪ್ರಶ್ನೆ ನಾವಾಗಲೇ ನೋಡಿದಂತೆ 240ನೇ ಪ್ರಶ್ನೆಯ ರೂಪದಲ್ಲಿತ್ತು, ಉತ್ತರದ ರೂಪದಲ್ಲಿತ್ತು. 2ನೇಯ ನಮ್ಮ ಕಂಠಪಾಠಕ ಇರತಕ್ಕಂಥ ಹಾಗೂ ಚತುಶ್ಲೋಕಿ ಭಾಗವತ 2ನೇ ಶ್ಲೋಕ 242ನೇ ಪ್ರಶ್ನೆಯ ಉತ್ತರದಲ್ಲಿತ್ತು. ಈಗ ನಾವು ನೋಡ್ತಕ್ಕಂಥದ್ದು ಚತುಶ್ಲೋಕಿ ಭಾಗವತದ 3ನೇ ಶ್ಲೋಕ ಯಾವುದು, ಅದನ್ನು ಬರೆಯಿರಿ ಅಂತ. ಅದು 245ನೆಯ ಪ್ರಶ್ನೆಯ ಉತ್ತರ ರೂಪದಲ್ಲಿ ಬಂದಿರತಕ್ಕಂಥದ್ದು. ಯಥಾ ಮಹಾಂತಿ ಭೂತಾನಿ ಭೂತೇಷು ಚಾವಚೇಷು ಚ ಪ್ರವಿಷ್ಟಾನ್ಯಪ್ರವಿಷ್ಟಾನಿ ತಥಾ ತೇಷು ನ ತೇಷ್ವಹಂ. ಹೀಗೆ ಧಾಟಿ ಅಥವಾ ರಾಗಬದ್ಧವಾಗಿ ಹೇಳಿದಾಗ ಆ ಶ್ಲೋಕ ಆದಷ್ಟು ಬೇಗ ಬಾಯ್ಪಾಠ ಆಗಲಿಕ್ಕೆ ಅವಕಾಶವಾಗತಕ್ಕಂಥದ್ದು. ಚತುಶ್ಲೋಕಿ ಭಾಗವತದ ಕೊನೆಯ ಶ್ಲೋಕ ಅದು 247ನೇ ಪ್ರಶ್ನೆ. ಏತಾವದೇವ ಜಿಜ್ಞಾಸ್ಯಂ ತತ್ವಜಿಜ್ಞಾಸುನಾತ್ಮನಃ ಅನ್ವಯೋ ವ್ಯತಿರೇಕಾಭ್ಯಾಂ ಯತ್ ಸ್ಯಾತ್ ಸರ್ವತ್ರ ಸರ್ವದಾ. ಈ ಧಾಟಿಯಲ್ಲಿ ಶ್ಲೋಕ ಅಂದಾಗ ಬಾಯ್ಪಾಟು ಕಂಠಪಾಠ ಬೇಗನೆ ಆಗತಕ್ಕಂಥದ್ದು. ಹಾಗಾಗಿ ಈ 4 ಶ್ಲೋಕಗಳನ್ನು
ಚತುಶ್ಲೋಕಿ ಭಾಗವತದ 4 ಶ್ಲೋಕಗಳು, ಶುಕಮುನಿಗಳು ನಡೆಸಿರ್ತಕ್ಕಂಥ ಮಂಗಳಾಚರಣೆಯ 3 ಶ್ಲೋಕ, ಒಟ್ಟು 7 ಶ್ಲೋಕಗಳು ಎರಡನೆಯ ಪರೀಕ್ಷೆಯವರಿಗೆ, ಅಂದರೆ ಭಾಗವತ ಆಮೋದ ಪರೀಕ್ಷೆಯವರಿಗೆ ಕಂಠಪಾಠಕ್ಕಾಗಿ ನಿಗದಿ ಪಡಿಸಿರ್ತಕ್ಕಂಥ ತಿಳಿಯಬಹುದಾಗಿದೆ. ಇವತ್ತಿನ ಪಾಠ ಮುಕ್ತಾಯ ಮಾಡಬಹುದು ಅನಿಸ್ತದೆ. ಶ್ರೀಕೃಷ್ಣಾರ್ಪಣಮಸ್ತು.